ಸೊ ನಿಮ್ಮ ಪಾರ್ಟ್ನರ್ ಏನು ಎಕ್ಸಾಕ್ಟ್ಲಿ ಮಾತಾಡ್ತಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಏನಂತ ಹೇಳಿದ್ರೆ, ಅವ್ರು ಏನು ಎಕ್ಸಾಕ್ಟ್ಲಿ ಮಾತಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ರೈಟಾಗಿ. ಎಲ್ಲರೂ ಒಂದೇ ಹೇಳ್ತಾರೆ ಏನಂತ ಹೇಳಿದ್ರೆ, ಒಂದು ಅಂಡರ್‌ಸ್ಟ್ಯಾಂಡಿಂಗ್ ಬೇಕು ರಿಲೇಶನ್‌ಶಿಪ್ ಮಧ್ಯೆ ಅಂತ ಹೇಳ್ತಾರೆ. ಬಟ್ ಅಂಡರ್‌ಸ್ಟ್ಯಾಂಡಿಂಗ್ ಅಂತ ಬಂದಾಗ ನೀವು ಹೇಗೇಗೋ ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ ಒಂದು ರಿಲೇಶನ್‌ಶಿಪ್ಪಲ್ಲಿ. ರೈಟ್ ವೇನಲ್ಲಿ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇರತ್ತೆ. ಸೊ ಎಷ್ಟೋ ರಿಲೇಶನ್‌ಶಿಪ್ಪಲ್ಲಿ ರೈಟ್ ವೇನಲ್ಲಿ ಅಂಡರ್‌ಸ್ಟ್ಯಾಂಡಿಂಗ್ ಆಗೋದೇ ಇಲ್ಲ. ಬಹಳ ಕಡಿಮೆ ಆಕ್ಚುअली ರೈಟ್ ವೇನಲ್ಲಿ ಅಂಡರ್‌ಸ್ಟ್ಯಾಂಡಿಂಗ್ ಆಗುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಯಾವುದು ಅಂಡರ್‌ಸ್ಟ್ಯಾಂಡಿಂಗ್ ವಿಚಾರಗಳು ತುಂಬ ಮುಖ್ಯ ಆಗತ್ತೆ ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮಲ್ಲಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸೆಲಿಂಗ್ ಬೇಕು, ಮಾತಾಡಬೇಕು ನನ್ನ ಜೊತೆ ನಿಮ್ಮ ರಿಲೇಶನ್‌ಶಿಪ್ ಬಗ್ಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವ ವಿಚಾರದ ಬಗ್ಗೆ ಮಾತಾಡ್ತೀರಿ. ಎಕ್ಸಾಂಪಲ್ ಒಂದೇನೋ ಪ್ರಾಬ್ಲಮ್ ಆಗಿರುತ್ತೆ ಅನ್ಕೊಳ್ಳೋಣ, ಅಥವಾ ನಿಮ್ಮ ಅವ್ರ ಮಧ್ಯೆ ಏನೋ ಡಿಸ್ಕಷನ್ ಮಾಡ್ತಿದ್ದೀರಾ ಅನ್ಕೊಳ್ಳೋಣ. ಆ ಡಿಸ್ಕಷನ್ ಮಾಡಬೇಕಾದ್ರೆ ಸೊ ನಿಮ್ಮ ಪಾರ್ಟ್ನರ್ ಏನು ಎಕ್ಸಾಕ್ಟ್ಲಿ ಮಾತಾಡ್ತಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಏನಂತ ಹೇಳಿದ್ರೆ, ಅವ್ರು ಏನು ಎಕ್ಸಾಕ್ಟ್ಲಿ ಮಾತಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ರೈಟಾಗಿ. ರಾಂಗ್ ಅರ್ಥ ಮಾಡ್ಕೊಂಡು ಅಲ್ಲೂ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಮೆಂಟಾಲಿಟಿ ಸರಿ ಇರಲಿ. ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಹೆಲ್ದಿ ವೇನಲ್ಲಿ ಚೆನ್ನಾಗಿ ಸಾಗಬೇಕಂದ್ರೆ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನು ಹೇಳ್ತಿದ್ದಾರೆ? ಆ ಪಾಯಿಂಟಿನ ಉದ್ದೇಶ ಏನು? ಬಿಹೈಂಡ್ ಏನು, ಯಾವ ಉದ್ದೇಶ ಇಟ್ಕೊಂಡು ಮಾತಾಡ್ತಿದ್ದಾರೆ? ಅರ್ಥ ಆಗಿಲ್ವಾ ಬೇಕಾದ್ರೆ ಕೇಳ್ಬಿಟ್ಟು ಹೇಳಿ. ಅವ್ರೇನು ಮಾತಾಡ್ತಾರೆ ಅರ್ಥ ಆಗಿಲ್ವಾ? ಇನ್ನೊಂದ್ಸಲ ಕೇಳ್ಬಿಟ್ಟು ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆದ್ರೆ ಎಷ್ಟೋ ಜನ ಏನಂತ ಹೇಳಿದ್ರೆ, ಅವ್ರು ಏನು ಹೇಳ್ತಿದ್ದಾರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದಿರ ಅಪಾರ್ಥ ಮಾಡ್ಕೊಂಡು ಜಗಳಗಳು ಸ್ಟಾರ್ಟ್ ಆಗುತ್ತೆ. ಇದು ಮಾಡಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರ ಬದುಕಿನ ಉದ್ದೇಶ ಮತ್ತು ಗುರಿಗಳನ್ನ ತಿಳ್ಕೊಳ್ಳಿ. ಅವರು ಯಾವ ವೇನಲ್ಲಿ ಸಾಗ್ತಿದ್ದಾರೆ, ಅವ್ರದ್ದು ಲೈಕ್ ಗುರಿ ಏನಿದೆ, ಅವರು ಹೋಗ್ತಾ ಇರೋ ದಾರಿಗೆ ನಾವು ಸಾಥಾಗಿ ಕೊಡ್ತಿದ್ದೀವಾ? ಅಥವಾ ಬರೀ ಕಿರಿಕಿರಿ ಮಾಡ್ತಿದ್ದೀವಾ? ಜಗಳಗಳು ಮಾಡ್ತಿದ್ದೀವಾ? ಮುಂದೆ ಆಗೋದ್ರ ಬಗ್ಗೆ ನಾವು ಅವರಿಗೆ ಮತ್ತೆ ಲೈಕ್ ಇದನ್ನ ಮಾಡು, ಇನ್ನಷ್ಟು ಈ ಥರ ಪ್ಲಾನ್ ಮಾಡು, ಹಂಗೆ ಮಾಡು. ಅವ್ರ ಗುರಿಗೆ ಸಪೋರ್ಟಿವ್ ಆಗಿ ನಾವು ಮಾತಾಡ್ತಿದ್ದೀವಾ? ಸಪೋರ್ಟಿವ್ ಆಗಿ ನಿಂತ್ಕೋತಿದ್ದೀವಾ? ಅದನ್ನ ಬಿಟ್ಬಿಟ್ಟು ಅನ್ನೆಸೆಸರಿ ವಿಚಾರಗಳನ್ನು ಮಾತಾಡಿ ಜಗಳಗಳು ಮಾಡ್ತಿದ್ದೀವಾ? ಎಷ್ಟೋ ಜನ ಅನ್ನೆಸೆಸರಿ ಮಾತಾಡ್ಬಿಟ್ಟು ಜಗಳ ಮಾಡ್ತಾರೆ ರಿಲೇಶನ್‌ಶಿಪ್ಪಲ್ಲಿ. ಅದು ಮ್ಯಾಟ್ರೇ ಅಲ್ಲ. ನಿಮ್ಮ ಲೈಫಿಗೆ ಏನು ಬೇಕು ಅದನ್ನ ರೈಟಾಗಿ ಮಾತಾಡ್ತಾ ಸಪೋರ್ಟ್ ಮಾಡ್ತಾ ಹೋಗಿ. ಅದು ತುಂಬ ಮುಖ್ಯ ಇರುತ್ತೆ ಆ್ಯಕ್ಚುಲಿ. ಓಕೆ. ಇದು ಸೆಕೆಂಡ್ ಥಿಂಗ್ಸು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಅವ್ರದ್ದು ರೆಸ್ಪೆಕ್ಟ್ ಏನಿದೆ ಅಲ್ಲ ಅದನ್ನ ಕಾಯುವಂಥದ್ದು ಮಾಡಬೇಕು. ಪ್ಲಸ್, ಮೈನಸ್ ಆ್ಯಂಡ್ ಪ್ಲಸ್ ಅಂದ್ರೆ ಲೈಕ್ ಅವ್ರದ್ದು ಪ್ಲಸ್ ಏನಿದೆ, ವೀಕ್ನೆಸ್ಸು ಮತ್ತೆ ಪ್ಲಸ್ ಏನಿದೆ ಇವೆಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು ಆಗಬೇಕು. ಅವ್ರ ಮರ್ಯಾದೆ, ಅವ್ರ ರೆಸ್ಪೆಕ್ಟ್‌ನ ಹಾಳು ಮಾಡುವಂಥದ್ದು, ಅಥವಾ ಅವ್ರ ವೀಕ್ನೆಸ್‌ನ ತಗೊಂಡೋಗಿ ಪಕ್ಕದ ಮನೆಯವ್ರಿಗೆ ಹೇಳೋದು, ಇನ್ನೊಂದು ಹೇಳೋದು, ಆ ಥರದ್ದು ಇರ್ಕೂಡ್ದು ಆ್ಯಕ್ಚುಲಿ. ಅವರ ಡ್ರೀಮ್ಸಿಗೆ, ಅವರ ಗೋಲ್ಸಿಗೆ ಏನು ಬೇಕು ಅದನ್ನು ರೀಚ್ ಔಟ್ ಮಾಡುವಂಥ ಒಂದು ಒಳ್ಳೆ ಮೆಂಟಾಲಿಟಿ ಬೇಕಾಗತ್ತೆ. ಒಳ್ಳೊಂದೇ ಬುದ್ಧಿ ಬೇಕಾಗತ್ತೆ. ಸೊ ಅರ್ಥ ಮಾಡ್ಕೊಳ್ಳೋದಂದ್ರೆ ಸುಮಾರಿದೆ. ಬಟ್ ಅದರಲ್ಲಿ ಮೇನ್ ಆಗಿ ಇದು ಆ್ಯಕ್ಚುಲಿ ಸಣ್ಣ ಸಣ್ಣ ವಿಚಾರಗಳಲ್ಲೂ ಜಗಳ ಬರ್ತಾ ಇರೋದು, ಸಣ್ಣ ಸಣ್ಣ ವಿಚಾರಗಳಲ್ಲಿ ಒಂದು ರಿಲೇಶನ್‌ಶಿಪ್ ಹಾಳಾಗ್ತಿರೋದು, ಇವೆಲ್ಲದಕ್ಕೂ ಮುಖ್ಯ ಕಾರಣ ಬಂದು ಇವೇ ಸ್ನೇಹಿತರೆ. ನಾನು ಸುಮಾರು ಕೌನ್ಸಿಲಿಂಗಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕೆಲವು ವಿಚಾರಗಳು ಅವರಿಂದ ಗೊತ್ತಾಗತ್ತೆ. ಸಣ್ಣ ಸಣ್ಣ ವಿಚಾರ, ಈ ವಿಚಾರಗಳಿಂದ ಎಷ್ಟೋ ರಿಲೇಶನ್‌ಶಿಪ್ಪಲ್ಲಿ ಪ್ರಾಬ್ಲಮ್‌ಗಳೆಲ್ಲ ಆಗ್ಬಿಟ್ಟು ಆ ಸಂಬಂಧ ಹಾಳಾಗಿ ಹೋಗಿದ್ದು ಉಂಟು. ಸೊ ಹಾಗಾಗಿ ಈ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಿಲೇಶನ್‌ಶಿಪ್ ಚೆನ್ನಾಗಿರತ್ತೆ. ಓಕೆ. ಸೊ ವಿಡಿಯೋ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.